ನಮಸ್ಕಾರ, ನಾನು ಪವಿತ್ರ ಭಾಗವತ್ ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಬದನೆಕಾಯಿಯ ಕಲ್ಸ್ ಪಲ್ಯ ಅಂತ ಈ ರೆಸಿಪಿಯ ಹೆಸರು. ಮನೆಯಲ್ಲಿ ಸ್ವಲ್ಪ ಬದನೆ ಗಿಡವನ್ನು ಹಾಕಿದ್ದೇವೆ, ಅದರಲ್ಲಿ ಬದನೆಕಾಯಿ ಆಗಿದೆ. ಅದನ್ನ ಕುಯ್ದು ತಂದು ಇವತ್ತಿನ ಈ ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಬನ್ನಿ ಹಾಗಾದ್ರೆ ಬದನೆಕಾಯಿಯನ್ನ ಕುಯ್ದು ತರೋಣ. ಬದನೆಕಾಯಿಯನ್ನೆಲ್ಲ ಕುಯ್ದಾಗಿದೆ. ಇದನ್ನ ತಗೊಂಡು ಹೋಗಿ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ತೇನೆ. ಬನ್ನಿ. ಬದನೆಕಾಯಿ ನಂಜಂತೆ, ಅದರ ಚೊಟ್ಟಿನಲ್ಲಿ ಅಮೃತ ಇರ್ತದಂತೆ. ನಂಜನ್ನ ಕಡಿಮೆ ಮಾಡ್ಲಿಕ್ಕೆ ಇದರ ಈ ಚೊಟ್ಟಿನ ಭಾಗವನ್ನ ನಾವು ಯಾವುದೇ ಪದಾರ್ಥವನ್ನ ಮಾಡುವಾಗ ಸ್ವಲ್ಪ ಹಾಕಿದ್ರೆ ಆ ನಂಜಿನ ಏನು ಗುಣ ಏನಿದೆ ಅದು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಬದನೆಕಾಯಿಯನ್ನ ಎಳೆತಾಗಿ ತಿನ್ಬೇಕಂತೆ. ಒಂದೊಂದು ಬದನೆಕಾಯಿ ಬಲ್ತ್ ಹೋಗಿದೆ ಅಂತ ಮಾಡ್ಲಿಕ್ಕಿಲ್ಲ. ಇದು ಸ್ವಲ್ಪ ಎಳ್ತಾಗಿರುವ ಬದನೆಕಾಯಿ ಇದ್ರೆ ಈ ಪಲ್ಯವನ್ನ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಬಲ್ತಿದಿದ್ರು ನಡೀತದೆ, ಆದ್ರೆ ಎಳೆತಾಗಿರುವ ಬದನೆಕಾಯಿ ಇದ್ರೆ ರುಚಿ ಜಾಸ್ತಿ ಅಷ್ಟೆ. ಎಲ್ಲ ಬದನೆಕಾಯಿನ ಹೀಗೆ ಕಟ್ ಮಾಡ್ಕೊಳ್ತೇನೆ. ತೆಳ್ಳಗೆ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು. ನೀರಲ್ಲಿ ಹಾಕೋದ್ರಿಂದ ಕಪ್ಪಾಗುದಿಲ್ಲ ಅಂತ. ನಮ್ಮಲ್ಲಿ ಪ್ರತಿ ವರ್ಷ ಗುಳ್ಳ ಬದನೆಕಾಯಿ ಗಿಡವನ್ನ ಹಾಕ್ತಾ ಇದ್ವಿ. ಈ ವರ್ಷ ಗುಳ್ಳ ಗಿಡ ಅಂತಾನೆ ತಂದಿದ್ದು, ಬಟ್ ಇದು ಅಷ್ಟು ಚೆನ್ನಾಗಿಲ್ಲ ಗಿಡ. ಮಟ್ಟು ಗುಳ್ಳ ಗಿಡ ಅಲ್ಲ ಇದು, ಹಾಗೆ ಘಾಟಿ ಗುಳ್ಳ ಬರ್ತದೆ ಅದು ಕೂಡ ಅಲ್ಲ. ಇದು ಯಾವುದೋ ಚಿಕ್ಕ ಚಿಕ್ಕ ಗುಳ್ಳ ತರ ಇದೆ ಅಷ್ಟೇ. ಸ್ವಲ್ಪ ಮೋಸ ಹೋದೆ ಅಂತಾನೆ ಹೇಳ್ಬೋದು. ಮಿಕ್ಸಿ ಜಾರಲ್ಲಿ ಮುರಿದಿರುವ ಒಂದು 3 ಒಣಮೆಣಸು, ಒಂದು ಅರ್ಧ ಟೀ ಚಮಚ ಆಗುವಷ್ಟು ಸಾಸಿವೆ, ಜೀರಿಗೆ ಒಂದು ಅರ್ಧ ಟೀ ಚಮಚ, ಒಂದು 1/4 ಟೀ ಚಮಚ ಆಗುವಷ್ಟು ಧನಿಯಾ ಬೀಜ. ಒಮ್ಮೆ ಇದನ್ನ ಪೌಡರ್ ಮಾಡ್ಕೊಳ್ತೇನೆ. ನೀರನ್ನ ಸೇರಿಸದೆ ಹಾಗೆ ಪೌಡರ್ನ ಮಾಡಿ ತರ್ತೇನೆ. ಮೆಣಸೆಲ್ಲ ಪೌಡರ್ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಡ್ರೈ ಆಗಿರುವ ಕಾಯಿ ತುರಿ ಹಾಕೊಳ್ಳೋದು ಒಳ್ಳೇದು, ಆಗ ಪೌಡರ್ ಅನ್ನ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ನೀರನ್ನ ಹಾಕದೆ ಹಾಗೆ ಇದನ್ನ ನುಣ್ಣಗೆ ಪೌಡರ್ ಮಾಡಿ ತರ್ತೇನೆ. ಈ ರೀತಿ ಪೌಡರ್ ಅನ್ನ ಮಾಡ್ಕೊಂಡಿದ್ದೇನೆ. ಮಸಾಲೆ ಎಲ್ಲ ನುಣ್ಣಗೆ ಪುಡಿ ಆಗ್ಬೇಕು. ಈಗ ನೆನೆಸಿಟ್ಟಿರೋ ಬದನೆಕಾಯಿಯಲ್ಲಿರುವ ನೀರನ್ನ ತೆಗೆದು ಹಾಕೊಳ್ತೇನೆ. ನೋಡ್ಬೋದು, ಅದರಲ್ಲಿರುವ ಚುಗುರಿನ ಅಂಶ ಎಲ್ಲ ಬಿಟ್ಟಿದೆ, ಹಾಗೆ ಬೀಜ ಎಲ್ಲ ಬುಡದಲ್ಲಿ ನಿಂತಿರ್ತದೆ. ಬಸ್ತಾಗಿದೆ ನೀರನ್ನ. ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಬೆಲ್ಲ, ಹುಣಸೆ ಹಣ್ಣಿನ ರಸ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ಈ ರುಬ್ಬಿರುವ ಮಸಾಲೆ ಏನಿದೆ ಇದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ಹೀಗೆ ಕೈಯಲ್ಲಿ ಚೆನ್ನಾಗಿ ಮಸಾಲೆಯನ್ನ ಬದನೆಕಾಯಿ ಹೋಳುಗಳ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು.
ಈ ರೀತಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಆಗ ಬದನೆಕಾಯಿ ಹೋಳುಗಳಲ್ಲಿ ಈ ಉಪ್ಪು ಹುಳಿ ಖಾರ ಎಲ್ಲ ಹೀರ್ಕೊಳ್ತದೆ. ಸ್ವಲ್ಪ ಉಪ್ಪೆಲ್ಲ ಹಾಕಿ ಇರೋದ್ರಿಂದ ನೀರು ಸ್ವಲ್ಪ ಒಡೆದು ಕೊಡ್ತದೆ. ಮತ್ತೆ ಇದಕ್ಕೆ ಎಕ್ಸ್ಟ್ರಾ ನೀರನ್ನ ಹಾಕಿ ನಾವು ಪಲ್ಯವನ್ನ ಮಾಡೋದಿಲ್ಲ, ಹೀಗೆ ಕಲಸಿಟ್ಟು ಈ ಪಲ್ಯವನ್ನ ಮಾಡುದು. ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಟಿದ್ದೇನೆ, ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಒಂದು 2 ರಿಂದ 3 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಸಾಸಿವೆ, ಉದ್ದಿನ ಬೇಳೆ, ಸಾಸಿವೆ ಎಲ್ಲ ಚಟಪಟ ಅಂತ ಇದೆ. 1-2 ಒಣ ಮೆಣಸಿನ ಪೀಸನ್ನು ಹಾಕೊಳ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪು, ಹಾಗೆ ಅರಿಶಿನ. ಈಗ ಇದಕ್ಕೆ ಕಲಸಿಟ್ಟಿರುವ ಈ ಬದನೆಕಾಯಿಯ ಹೋಳುಗಳನ್ನ ಹಾಕೊಳ್ತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು. ಬದನೆಕಾಯಿ ಹೋಳುಗಳೆಲ್ಲ ಮೆತ್ತಗಾಗೋ ತನಕ ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ತೇನೆ. ಮಧ್ಯೆ ಮಧ್ಯೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ, ಇಲ್ಲಾಂದ್ರೆ ಅಲ್ಲೇ ಕರಟಿ ಹೋಗೋ ಸಾಧ್ಯತೆ ಇರ್ತದೆ. ಇನ್ನೊಂದಂದ್ರೆ ಇದಕ್ಕೆ ದಪ್ಪ ತಳದ ಬಾಣಲೆಯನ್ನೇ ಬಳಸಬೇಕು, ತೆಳ್ಳಗಿನ ಬಾಣಲೆಯನ್ನೆಲ್ಲ ಬಳಸಲಿಕ್ಕೆ ಹೋಗಬಾರ್ದು, ಕರಟಿ ಹೋಗುವ ಸಾಧ್ಯತೆ ಇರ್ತದೆ. ಈ ರೀತಿ ದಪ್ಪ ತಳದ ಬಾಣಲೆಯಲ್ಲಿ ಬೇಗ ಕರಟುವುದಿಲ್ಲ, ನಿಧಾನವಾಗಿ ಚೆನ್ನಾಗಿ ಬೇಯ್ತದೆ ಅದು. ಬದನೆಕಾಯಿ ಬೇಯ್ತಾ ಇದೆ. ಎಲ್ಲ ಹೋಳು ಚೆನ್ನಾಗಿ ಬೆಂದಿದೆ. ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಚೆನ್ನಾಗಿ ಮೆತ್ತಗಾಗಿದೆ ನೋಡ್ಬೋದು. ಒಂದು 10 ನಿಮಿಷದಲ್ಲೆಲ್ಲ ಬೆಂದು ಬರ್ತದೆ. ಇದು ಬೇಗ ಬೇಯ್ತದೆ, ಬದನೆಕಾಯಿ ತುಂಬ ಸುಲಭದಲ್ಲಿ ಬೇಗನೆ ಬೇಯ್ತದೆ. ಉರಿಯನ್ನು ಆಫ್ ಮಾಡ್ತೇನೆ. ಇವತ್ತಿನ ಈ ಬದನೆಕಾಯಿ ಪಲ್ಯದ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.